ದಾರಿಯಲ್ಲಿ ನಡೆದು ಹೋಗುತ್ತಿದ್ದ ವೃದ್ಧೆಯ ಕುತ್ತಿಗೆಯಿಂದ ಸರ ಅಪಹರಿಸಿದ್ದ ಖದೀಮರನ್ನ ಹೊನ್ನಾವರ ಮಂಕಿ ಪೊಲೀಸರು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ 1,20,000 ರೂಪಾಯಿ ಮೌಲ್ಯದ ಚಿನ್ನದ ಸರ ಹಾಗೂ ಕೃತ್ಯಕ್ಕೆ ಬಳಸಿದ ಬೈಕ್ ಸೇರಿದಂತೆ ಒಟ್ಟು 1,70,000 ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಗುಣವಂತೆಯ ಶಿವನಗರದ ನಿವಾಸಿ ಹನುಮಿ ಶಂಭುಗೌಡ ಎಂಬ 68 ವರ್ಷದ ವೃದ್ಧೆ ಸಂಬಂಧಿಕರ ಮನೆಯ ಗೃಹ ಪ್ರವೇಶ ಮುಗಿಸಿ ವಾಪಸ್ ಬರುತ್ತಿದ್ದಾಗ ಈ ಘಟನೆ ನಡೆದಿತ್ತು. ಗುಣವಂತೆಗೆ ಹೋಗುವ ಕಾಲು ದಾರಿಯಲ್ಲಿ ಹಿಂದಿನಿಂದ ಬಂದ ಅಪರಿಚಿತ ವ್ಯಕ್ತಿಯೊಬ್ಬ ವೃದ್ಧೆಯ ಕುತ್ತಿಗೆಗೆ ಕೈ ಹಾಕಿ 15 ಗ್ರಾಂ ತೂಕದ ಚಿನ್ನದ ಸರವನ್ನು ಕಿತ್ತುಕೊಂಡು ಪರಾರಿಯಾಗಿದ್ದ. ಈತನ ಬಗ್ಗೆ ವೃದ್ಧೆಯ ಮಗ ಶಂಭುಗೌಡ ಅವರು ಮಂಕಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಪ್ರಕರಣ ದಾಖಲಿಸಿಕೊಂಡ ಮಂಕಿ ಪೊಲೀಸರು ಮುರುಡೇಶ್ವರ ವೃತ್ತ ನಿರೀಕ್ಷಕ ಜಗದೀಶ್ ಹಂಚಿನಾಳ್ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಿ ತನಿಖೆ ಕೈಗೊಂಡಿದ್ದರು. PSI ಕುಮಾರ್ ಕಾಂಬಳೆ ಅವರ ತಂಡವು ತಾಂತ್ರಿಕ ಮಾಹಿತಿ ಮತ್ತು ಬಾತ್ಮೀದಾರರ ನೆರವಿನಿಂದ ಹೊನ್ನಾವರದ ಕಾಸರಗೋಡು ಹತ್ತಿರ ಆರೋಪಿಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರನ್ನು ಗುಣವಂತೆಯ ಬೆಳಗೋಡು ನಿವಾಸಿ, ವೃತ್ತಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿರುವ ನಾಗರಾಜ್ ಮಂಜುಗೌಡ 36 ವರ್ಷ ಮತ್ತು ಆತನ ಸಹಚರ ಎಂದು ಗುರುತಿಸಲಾಗಿದೆ. ಪೊಲೀಸರು ಆರೋಪಿಗಳಿಂದ 15 ಗ್ರಾಂ ತೂಕದ ಚಿನ್ನದ ಸರ ಮತ್ತು ಕೃತ್ಯಕ್ಕೆ ಬಳಸಿದ್ದ ಪಲ್ಸರ್ ಬೈಕನ್ನು ಜಪ್ತು ಮಾಡಿದ್ದಾರೆ. ಭಟ್ಕಳ ಉಪವಿಭಾಗದ DYSP ಗಿರೀಶ್ ಬಿ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ PSI ಕುಮಾರ್ ಕಾಂಬಳೆ, ಅಭಿನಂದನ್ MS, ASI ಪರಮೇಶ್ವರ್ ಮಾಳೇಕರ್ ಹಾಗೂ ಸಿಬ್ಬಂದಿಗಳಾದ ರುದ್ರಯ್ಯ ಕಾಡದೇವರ್, ರಾಜು ಸುಬ್ರಾಯಗೌಡ, ಬಸನಗೌಡ ಬಿರಾದರ್ ಹಾಗೂ ವಿವೇಕ್ ನಾಯ್ಕ್ ಅವರ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ.